ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ. ಇವತ್ತು ನಮ್ಮ ಮೊದಲ ಭೇಟಿ. ಅಂದರೆ ನಾನು ಮಂತ್ರಾಲಯಕ್ಕೆ ಯಾವತ್ತೂ ಹೋಗಿದ್ದಿಲ್ಲ, ಹಾಗಾಗಿ ಇವತ್ತು ಮಂತ್ರಾಲಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಮನೆಯಿಂದ ಮೆಟ್ರೋ ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ ತಲುಪಿ ಮೆಜೆಸ್ಟಿಕ್ಕಿಂದ ನಾವು ರೈಲ್ವೆ ಸ್ಟೇಷನಿಂದ ಅಲ್ಲಿಂದ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ನಮ್ಮ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾಯಿದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ನಂಬರ್ 6 ಪ್ಲಾಟ್ಫಾರ್ಮ್ ನಂಬರ್ಗೆ ನಾವು ಇವಾಗ ಬಂದು ನಿಂತಿದ್ದೀವಿ. ಇಲ್ಲಿ ಸುಮಾರು ಇಲ್ಲಿ ನೋಡ್ತಾ ಇರ್ಬೋದು, ಇದು ಟ್ರೈನ್ ನಂಬರು. ನಾವು ಇದೇ ಟ್ರೈನ್ಗೆ ಹೋಗ್ಬೇಕಾಗಿರೋದು. ಇದು ಪ್ಲಾಟ್ಫಾರಮ್ ನಂಬರು 6. ಸುಮಾರು ರಾತ್ರಿ 11:20 ಟ್ರೈನ್ ಇತ್ತು. ಟಿಕೆಟ್ ಬುಕ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಪ್ಲಾಟ್ಫಾರ್ಮ್ ನಂಬರ್ 6. ಇಲ್ಲಿ ನಮ್ಮ ಟ್ರೈನ್ ಬರುತ್ತೆ. ರಾತ್ರಿ 11:20ಕ್ಕೆ ನಾವಿಲ್ಲಿಂದ ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾವು ಯಲಹಂಕ ರಾಜಾನುಕುಂಟೆ ಮೂಲಕವಾಗಿ ಮಂತ್ರಾಲಯ ರೋಡ್ನಲ್ಲಿ ನಾವು ಇಳ್ಕೊತೀವಿ. ನೋಡ್ತಾ ಇರ್ಬೋದು, ಜನಗಳು ಎಷ್ಟೊಂದು ಜನ ಇದ್ದಾರೆ ಅಂದರೆ ಟ್ರೈನ್ಗೆ ಸಿಕ್ಕಾಪಟ್ಟೆ ಜನ ತುಂಬ ಇದ್ದರು. ನಮ್ಮ ಟ್ರೈನ್ ಬಂತು. ಇವಾಗ ನಾವು ಟ್ರೈನ್ನ ಹತ್ತಿ ಯಾವುದೇ ವಿಡಿಯೋ ಮಾಡೋದಿಲ್ಲ, ಯಾಕಂದರೆ ಕತ್ಲಾಗಿರೋದ್ರಿಂದ ಯಾವುದು ವಿಡಿಯೋ ಕಾಣಿಸೋದು ಇಲ್ಲ. ಮಾಡಿದ್ರೆ ಬೆಳಗ್ಗೆ ಸುಮಾರು ಒಂದು 6:30-7 ಗಂಟೆ ಅಷ್ಟರಲ್ಲಿ ಇನ್ನೇನು ಮಂತ್ರಾಲಯ ರೋಡು ಇನ್ನೊಂದು 1/2 ಅವರಲ್ಲಿ ಸಿಗುತ್ತೆ ಅನ್ನೋ ಹಾಗೆ ಬೆಳಕು ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು, ನನಗೆ ಈ ಫ್ಯಾನ್ಗಳ ಥರ ತಿರುಗ್ತಾ ಇರೋದು ಏನು ಅಂತಲೇ ಗೊತ್ತಾಗಲಿಲ್ಲ. ಇದು ಕರೆಂಟ್ಗೋಸ್ಕರ ಯೂಸ್ ಮಾಡ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ. ಗೊತ್ತಿರೋರು ಕಾಮೆಂಟ್ ಮಾಡಿ, ಓಕೆನಾ? ಹಾಗೆ ಅಲ್ಲಿಂದ ನಾವು ಮಂತ್ರಾಲಯ ರೋಡ್ನಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಅಥವಾ ಬಸ್ಸು ಏನೇ ಸಿಗುತ್ತೋ ಅದಕ್ಕೆ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಕಡೆ ಎಲ್ಲ ಕೆಂಪು ಮಣ್ಣು ಇರುತ್ತೆ, ಈ ಕಡೆ ಕಪ್ಪು ಮಣ್ಣು. ಹೋಗ್ತಾ ಇರೋದು ಟ್ರೈನ್, ಆದರೆ ಅವೆಲ್ಲ ಲೈಟ್ ಕಂಬಗಳು ಹೋಗ್ತಾ ಇದ್ದಾವೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ. ಇವಾಗ ನಮ್ಮ ಸ್ಟಾಪ್ ಬಂತು, ಮಂತ್ರಾಲಯ ರೋಡ್ನಲ್ಲಿ ಇಳ್ಕೊತೀವಿ. ನೋಡ್ತಾ ಇರ್ಬೋದು, ಇದೇ ಸ್ಟಾಪು. ಇಲ್ಲಿಂದ ನಾವು ಟ್ರ್ಯಾಕನ್ನು ದಾಟಿ ಆ ಕಡೆ ಬಲಭಾಗಕ್ಕೆ ಹೋದರೆ ಅಲ್ಲಿಂದ ಆಟೋ ಇಲ್ಲಿಂದ ಮಂತ್ರಾಲಯ ರೋಡಿಂದ ನಮಗೆ ಮಂತ್ರಾಲಯಕ್ಕೆ ಒಂದು 50 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ನಾವಿಲ್ಲಿಂದ ಆಟೋಗೆ ಹೋಗಿ ಮಂತ್ರಾಲಯದಲ್ಲಿ ಇಳ್ಕೊತೀವಿ. ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಫುಲ್ಲು ಕಪ್ಪು ಮಣ್ಣು. ನೋಡ್ತಾ ಇರ್ಬೋದು, ನಾವಿವಾಗ ಮಂತ್ರಾಲಯ ತಲುಪಿದ್ವಿ. ಈ ಎಡಗಡೆಗೆ ಹೋದರೆ ಮಂತ್ರಾಲಯ ರಾಘವೇಂದ್ರ ಮಠ. ಇವ್ರು ಯಾರಪ್ಪ ಅಂದರೆ ಬರೋ ಪ್ರವಾಸಿಗರಿಗೆ ರೂಮ್ ಅಥವಾ ಏನಾದರೂ ಬೇಕಂದರೆ ವಿಚಾರಿಸ್ತಾರಲ್ಲ ಅವರು. ನಮಗೂ ಕೂಡ ಕೇಳಿದ್ರು, ಅಲ್ಲಿ ತುಂಬ ಜಾಸ್ತಿ ರೇಟ್ ಹೇಳಿದ್ರು, ಅದಕ್ಕಾಗಿ ನಾವು ಹೋಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನಪ್ಪ ಅಂದರೆ ಇಲ್ಲಿ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡೋ ರೂಮ್ಗಳು ಸಿಗ್ತಾವಂತೆ ಇಲ್ಲಿ. ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲಿ ರೂಮ್ಗಳನ್ನ ಪಡ್ಕೊಳ್ಬೇಕು. ನಾವು ಇವಾಗ ದೇವಸ್ಥಾನದ ಮುಂಭಾಗಕ್ಕೆ, ಮಠದ ಮುಂಭಾಗ ಇದೇ ನೋಡ್ತಾ ಇರ್ಬೋದು. ಮಠದ ಮುಂಭಾಗದಿಂದ ಒಳಗಡೆ ದರ್ಶನ ಮಾಡ್ಕೊಳ್ಳೋಣ ಬನ್ನಿ, ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಬಿಸಿಲಿದೆ ಅನ್ನೋ ಕಾರಣಕ್ಕಾಗಿ ಮ್ಯಾಟು ಮತ್ತು
ನೆರಳಿರೋದಕ್ಕೆ ಇಲ್ಲಿ ಎರಡು ಸೈಡು ತುಂಬ ಬಿಸಿಲು. ಈಗ ಹಾಗಾಗಿ ಈ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ನೆರಳಲ್ಲಿ ಹೋಗೋದಕ್ಕೆ ವ್ಯವಸ್ಥೆ, ಹಾಗೆ ಕಾಲು ಸುಡುತ್ತೆ ಅನ್ನೋದಕ್ಕೆ ಮ್ಯಾಟ್ ವ್ಯವಸ್ಥೆ ಆಗಿದೆ. ನೋಡ್ತಾ ಇರ್ಬೋದು ಅಲ್ಲಿ ಮಠದ ಮುಂಭಾಗದಲ್ಲಿ ಜನಗಳು ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ದರ್ಶನ ಮಾಡ್ಕೊಳಕ್ಕೆ ಹೋಗೋಣ. ಇದು ನೋಡ್ತಾ ಇರೋರಿಗೆ ಇದೇನೇ ದರ್ಶನ ಅನಿಸುತ್ತೆ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ದರ್ಶನ ಮುಗಿಸಿ ಬಂದ್ವಿ. ಇವಾಗ ನೋಡ್ತಾ ಇರೋ ನಿಮಗೆ ಇಲ್ಲಿ ದರ್ಶನ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನೋಡ್ತಾ ಇರ್ಬೋದು ಮಠದ ಆವರಣದ ಒಳಗಡೆ ದರ್ಶನ ನಾವು ಮಾಡ್ಕೊಂಡ್ವಿ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಅಲ್ಲಿ ಆಗಲ್ಲ, ಹಾಗಾಗಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಠದ ಆವರಣದಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದನೇ ನೀವು ನೋಡ್ತಾ ಇರೋರು ದರ್ಶನ ಮಾಡ್ಕೊಳ್ಳಿ. ಹಾಗೆ ಅಕ್ಷತೆ ಕೊಟ್ಟಿದ್ರಲ್ವ, ಅದನ್ನು ಕೂಡ ನಾನು ಕೈಯಲ್ಲೇ ಇಟ್ಕೊಂಡಿದ್ದೆ. ಇಲ್ಲಿ ಮಠದ ಆವರಣದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಶ್ರೀಕೃಷ್ಣನ ಮೂರ್ತಿ, ಹಾಗೆ ಕೆಲವು ದೇವರುಗಳ ಮೂರ್ತಿ, ಹಾಗೆ ರಾಘವೇಂದ್ರ ಸ್ವಾಮಿಯವರ ಫೋಟೋ ನೋಡ್ತಾ ಇರ್ಬೋದು. ಮಂತ್ರಾಲಯ ಹೀಗಿದೆ ಅನ್ನೋದಕ್ಕೆ ಒಂದು ಇದು ನಕ್ಷೆ ರೀತಿ ಒಂದು ನೋಡ್ತಾ ಇರ್ಬೋದು. ಇವರು ನಮ್ಮ ಮನೆಯವರು, ಅವರ ಸ್ನೇಹಿತ. ಇಲ್ಲಿ ನೋಡ್ತಾ ಇರ್ಬೋದು ಈ ಸುಯತೀಂದ್ರ ತೀರ್ಥ, ಹಾಗೆ ಇಲ್ಲಿ ಐಕ್ಯರಾದ ತೀರ್ಥಂಕರರ ಫೋಟೋಗಳು. ಇಲ್ಲಿ ನೋಡ್ತಾ ಇರ್ಬೋದು ಶ್ರೀಕೃಷ್ಣನ ವಿಗ್ರಹನ. ಹಾಗೆ ಇಲ್ಲಿ ಮ್ಯೂಸಿಯಮ್ಮು ಕೂಡ ಇತ್ತು. ಅಲ್ಲಿ ಫೋನ್ ತೊಗೊಂಡು ಹೋಗೋ ಆಗಿರಲಿಲ್ಲ ಒಳಗೆ, ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಬೃಂದಾವನ. ಇದು ಶ್ರೀರಾಮನ ಮೂರ್ತಿ. ಪಕ್ಕದಲ್ಲೂ ಕೃಷ್ಣ. ಹಾಗೆ ನೋಡ್ತಾ ಇರ್ಬೋದು ಜನಗಳು ದರ್ಶನ ಮಾಡಿಕೊಂಡು ಆಚೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮಧ್ಯಾಹ್ನ ಆಯ್ತಾ ಬಂತಲ್ವ, ದರ್ಶನ ಎಲ್ಲ ಮುಗ್ದಿದೆ, ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸುಯತೀಂದ್ರ ತೀರ್ಥರು, ಕೆಲವೊಂದು ತೀರ್ಥಂಕರರ ಫೋಟೋಗಳನ್ನ ಮೇಲಾಕಿರೋದನ್ನು. ಇದು ದೇವಸ್ಥಾನದ ಒಳಗಡೆನೇ ಇರೋದು, ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇದು ನಟರಾಜನ ಮೂರ್ತಿ ಹಾಗೂ ವೀಣೆ. ಇದು ಮಂತ್ರಾಲಯ ಹೇಗಿದೆ ಅನ್ನೋದು ನಕ್ಷೆ. ಇಲ್ಲಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿಯವರ ವಿಗ್ರಹ, ಕೆಲವೊಂದು ವಿಗ್ರಹಗಳು. ಹಾಗೆ ಮಠದ ಆವರಣ ಹೀಗಿತ್ತು ನೋಡೋದಕ್ಕೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಫ್ಯಾನ್ ಹಾಕಿದ್ದಾರೆ ಅಂತ. ನಾನು ಮೊದಲನೇ ಸಲ ಹೋಗಿದ್ದಲ್ವ, ಹಾಗಾಗಿ ಹೇಳಿದೆ. ದೇವಾಲಯದ ಮಠದ ಆವರಣ ತುಂಬ ತಂಪಾಗಿತ್ತು, ಯಾಕಂದರೆ ಫ್ಯಾನ್ ದೊಡ್ಡ ಫ್ಯಾನ್ ಇತ್ತಲ್ವ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು ಕೊನೆಯದಾಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇವಾಗ ತುಂಗಭದ್ರಾ ನದಿ ಕಡೆ ಹೋಗೋಣ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಹೋಗೋರು ಅಥವಾ ಎಲ್ಲ ಇದ್ದಾರೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ.
ತುಂಗಭದ್ರಾ ನದಿ ನೋಡಿ ಎಷ್ಟು ದೊಡ್ಡದಾಗಿ ಹರಿತಾ ಇದೆ ಇಲ್ಲಿ. ಹಾಗೆ ಊಟ ಮಾಡೋ ಭೋಜನಾಲಯದ ಹತ್ರ ಈ ಬೋರ್ಡ್ ಇತ್ತು. ರಾಘವೇಂದ್ರ ಸ್ವಾಮಿ ಹೆಸರಿಗೆ ಒಂದೊಂದು ಮೀನಿಂಗ್ ಇದೆ ಅಂತ ಅಲ್ಲಿ ಹಾಕಿದ್ರು. ರಾ ಎಂದು ನುಡಿದರೆ ರೋಗಗಳು ಬರವು, ಗಾ ಎಂದು ನುಡಿದರೆ ದುಷ್ಕರ್ಮ ಹಾನಿ. ತುಂಬ ಚೆನ್ನಾಗಿತ್ತದು. ರಾಘವೇಂದ್ರ ಸ್ವಾಮಿಯವರ ಹೆಸರಲ್ಲಿರೋ ಮೀನಿಂಗ್ನ ಕೊನೆಯದಾಗಿ ನಾವು ಮನೆ ಕಡೆ ಹೊರಡೋಣ ಅಂತ ಬಂದಾಗ ಮಠದ ಆವರಣದಲ್ಲಿ ಜನಗಳು ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಅವರವರ ಊರ ಕಡೆ ಹೊರಟಿರೋದನ್ನು ನೋಡ್ತಾ ಇರ್ಬೋದು. ಈಗ ಈ ಮಠದ ಟೈಮಿಂಗ್ಸು ಕೂಡ ಕ್ಲೋಸ್ ಆಗಿತ್ತು, ಬಾಗಿಲು ಕ್ಲೋಸ್ ಆಗಿತ್ತು. ನೋಡ್ತಾ ಇರ್ಬೋದು, ನಾವು ಹೋಗುವಾಗ ಡಿಸ್ಪ್ಲೇನಲ್ಲಿ ಸ್ವಾಮಿಯವ್ರ ಫೋಟೋ ಕಾಣಿಸ್ತಿತ್ತು, ಈಗ ಆಫ್ ಆಗಿದೆ. ಬಾಗಿಲು ಕೂಡ ಹಾಕಿದ್ದಾರೆ, ದರ್ಶನ ಇಲ್ಲ ಅಂತ. ಕೊನೆಯದಾಗಿ ಹೀಗೆ ಮಠದ ಆವರಣದಲ್ಲಿ ಜನಗಳು ಅವ್ರಿಗೇನೇನು ಬೇಕೋ ಫೋಟೋಸು ಅಥವಾ ಅವರೇ ದೇವ್ರ ಫೋಟೋಸು ಎಲ್ಲ ಕೂಡ ತಗೊತಿದ್ರು. ಕೊನೆಯದಾಗಿ ನೋಡ್ತಾ ಇರ್ಬೋದು, ನಾವಿವತ್ತು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ ರಾಯರನ್ನ ದರ್ಶನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿಂದ ನಾವು ಟ್ರೈನಿಗೆ ಬಂದ್ವಿ.